ಮೊದಲನೇದಾಗಿ ಎಲ್ಲರೂ ಹೇಳ್ತಾರೆ ಚಿತ್ರೋದ್ಯಮ ಅಂದರೆ ಒಂದು ದೊಡ್ಡ ಕುಟುಂಬ ಅಂತ ಹೇಳ್ತಾರೆ. ಇವತ್ತು ನನಗೆ ಭಾಳ ಬೇಜಾರಾಗ್ತಾ ಇದೆ, ಅಷ್ಟು ದೊಡ್ಡ ಕುಟುಂಬದಲ್ಲಿ ಬರೀ ಇಷ್ಟೇ ಜನ ಸೇರಿದಾರಲ್ಲ ಅಂತ. ಯಾಕೆಂತ ಹೇಳಿದ್ರೆ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಸಾಕಷ್ಟು ಸಾಧನೆ ಮಾಡಿದಂಥವ್ರು ಇದ್ದಾರೆ. ಇಲ್ಲಿ ಮಂಗಳಮುಖಿಯವರು ಕೂಡ ಇವತ್ತು ಚಿತ್ರೋದ್ಯಮದ ಒಂದು ಕುಟುಂಬ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 4 ವರ್ಷದಿಂದ ಈ ಸಿನಿಮಾ ತಯಾರು ಮಾಡಿದ್ದಾರೆ. 1 ದಿನ 2 ದಿನ ಅಲ್ಲ, 4 ವರ್ಷದಿಂದ ಈ ಸಿನಿಮಾ ತಯಾರಾಗಿದೆ. ಸೊ ಎಲ್ಲರಿಗೂ ಆಕ್ಟಿಂಗ್ ಅನ್ನೋದು ಏನು ಗೊತ್ತಿರ್ಲಿಲ್ಲ. ಇಲ್ಲಿ 350ರಿಂದ 400 ಮಂಗಳಮುಖಿಯರು ಆಕ್ಟ್ ಮಾಡಿದ್ದಾರೆ. ಅವ್ರಿಗೆ ಯಾರಿಗೂ ಆಕ್ಟಿಂಗ್ ಅನ್ನೋದು ಏನು ಗೊತ್ತಿರ್ಲಿಲ್ಲ. ಎಲ್ಲ ಭಿಕ್ಷಾಟನೆ ಮಾಡ್ತಿದ್ದವರು, ಸೆಕ್ಸ್ ವರ್ಕ್ ಮಾಡ್ತಿದ್ದವರು, ಇಂಥ ಕೆಲಸಗಳನ್ನ ಮಾಡ್ತಿದ್ದವ್ರು ನಾವೆಲ್ಲರೂ ಕೂಡ. ಸರಿನಾ? ನಾವ್ಯಾರು ಎಜುಕೇಟೆಡ್ಗಳೇನಲ್ಲ, ನಾವೇನು ಕೆಲಸ ಕಾರ್ಯಗಳೇನು ಮಾಡ್ತಾ ಇರ್ಲಿಲ್ಲ. ಮನೆಯಿಂದ ಹೊರಗಡೆ ಹಾಕಿದ್ರು, ಹೊರಗಡೆ ಬಂದು ಸಮಾಜದಲ್ಲಿ ಬದುಕೋದು ಹೆಂಗೆ ಅನ್ನೋದು ಗೊತ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಅಶೋಕ್ ಜೈರಾಮ್ ಸರ್ ನಮಗ್ ಪರಿಚಯ ಆಗಿ, ಅಮ್ಮ ನಿಮಗೋಸ್ಕರ ನಾನು ನ್ಯಾಯ ದೊರಕಿಸ್ತೀನಿ, ನಿಮ್ಮ ಸಮುದಾಯಕ್ಕೆ ಒಳ್ಳೇದಾಗ್ಬೇಕನ್ನೋ ಉದ್ದೇಶ ಮೈಂಡಲ್ಲಿ ಇಟ್ಕೊಂಡು ನಮ್ಮನ್ನೆಲ್ಲ ಭೇಟಿ ಮಾಡಿ ನಮಗೆಲ್ಲ 6 ತಿಂಗಳು 1 ವರ್ಷ ಕ್ಲಾಸ್ ಕೊಡ್ಸಿದ್ರು, ಆಕ್ಟಿಂಗ್ ಕ್ಲಾಸ್ ಕೊಡ್ಸಿ 4 ವರ್ಷ ಕಷ್ಟಪಟ್ಟಿದ್ದಾರೆ. 4 ವರ್ಷ ನಾವೆಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ, ಅಮ್ಮ ಕೂಡ ಹೊಸಪೇಟೆಯಿಂದ ಬರ್ತಾ ಇದ್ದಾರೆ. ಅಮ್ಮನ ಜೊತೆ ಒಂದು 10-20 ಜನ ಬರ್ತಿದ್ದಾರೆ. ಇನ್ನು ಸುತ್ತಮುತ್ತ ಎಲ್ಲಾ ಜಿಲ್ಲೆಗಳಿಂದನೂ 50ರಿಂದ 100 ಮಂಗಳಮುಖಿಯರು ಇದ್ರಲ್ಲಿ ಆಕ್ಟ್ ಮಾಡಿದ್ದಾರೆ. ಯಾರು 1 ರೂಪಾಯಿ ಈಸ್ಕೊಂಡಿಲ್ಲ ಇದರಲ್ಲಿ. ಅವರು ಅಶೋಕ್ ಜೈರಾಮ್ ಸಾರು ಇದ್ದಿದ್ ಮನೆ ಮಾರ್ಕೊಂಡ್ರು, ಅವ್ರ ಸೈಟ್ ಮಾರ್ಕೊಂಡ್ರು, ಅವ್ರ ಜಾಗ ಮಾರ್ಕೊಂಡ್ರು, ಪ್ರತಿಯೊಂದು ಲಾಸ್ ಆದ್ರು. ಯಾರಿಗೋಸ್ಕರ? ನಮ್ಮ ಸಮುದಾಯಕ್ಕೋಸ್ಕರ, ನ್ಯಾಯ ಸಿಗ್ಬೇಕನ್ನೋ ಉದ್ದೇಶಕ್ಕೋಸ್ಕರ. ಅಂಥದ್ರಲ್ಲಿ ಈಗ ದೊಡ್ಡ ದೊಡ್ಡ ಸ್ಟಾರ್ಗಳು ಮೂವಿಗಳಾದ್ರೆ ಎಲ್ಲರೂ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂತಾರೆ. ಬುಕ್ ಮೈ ಶೋಲ್ ಬುಕ್ ಮಾಡ್ತಾರೆ. 2,000 ರೂಪಾಯಿ 3,000 ರೂಪಾಯಿ ಆದ್ರೂ ಕೂಡ ಒಂದು ಟಿಕೆಟ್ ನ ಬುಕ್ ಮಾಡಿ ಫಿಲಮ್ ನೋಡ್ತಾರೆ. ನಮ್ಮ ಸಿನಿಮಾ ಯಾವ್ದ್ರಲ್ಲಿ ಕಮ್ಮಿ ಇದೆ? ನಮ್ಮ ಸಮುದಾಯ ಯಾವ್ದ್ರಲ್ಲಿ ಕಮ್ಮಿ ಇದೆ? ಇವತ್ತು ಪ್ರತಿ ಒಂದು ಇದ್ರಲ್ಲೂ ನಮ್ಮ ಸಮುದಾಯ ಮುಂದೆ ಇದೆ. ಹೆಮ್ಮೆ ಅಲ್ವಾ? ನಮ್ಗೆ ಯಾಕೆ ಅವಕಾಶಗಳು ಕೊಡ್ತಾ ಇಲ್ಲ? ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ? ನಾವು ಬರೀ ಭಿಕ್ಷಾಟನೆಗೆ ಮಾತ್ರ ಸೀಮಿತನಾ? ಬರೀ ನಾವು ಸೆಕ್ಸ್ ವರ್ಕ್ ಮಾತ್ರ ಸೀಮಿತನಾ? ಸಮಾಜದಲ್ಲಿ ಎಲ್ಲರೂ ಹೇಳ್ತಾರೆ, ರೋಡಲ್ಲಿ ನಿಂತ್ಕೋತೀರಾ, ಸೆಕ್ಸ್ ವರ್ಕ್ ಮಾಡ್ತೀರಾ ಅಂತಾರೆ, ಭಿಕ್ಷಾಟನೆ ಮಾಡ್ತೀರಾ ಅಂತಾರೆ, ಜೋಬಿಂದ ದುಡ್ಡು ಕಿತ್ಕೊಂಡು ಹೋದ್ರು ಅಂತಾರೆ, ಮನೆ ಒಳಗ್ ನುಗ್ಗಿ ದುಡ್ಡು ತಗೊಂಡ್ಬಂದ್ರು ಅಂತಾರೆ, ಬಟ್ಟೆ ಎತ್ತಿದ್ರು ಅಂತಾರೆ. ಇದಕ್ಕೆಲ್ಲ ಅವಕಾಶ ಮಾಡ್ಕೊಡೋರು ಯಾರು? ಈ ಸಮಾಜ. ಇದಕ್ಕೆಲ್ಲ ಅವಕಾಶ ಮಾಡ್ಕೊಡೋರು ಯಾರು? ಈ ಸಮಾಜ. ನಮಗೂ ಒಂದು ನೆಲೆ, ನಮಗೂ ಒಂದು ಬೆಲೆ, ನಮಗೂ ಒಂದು ಗೌರವ ಅಂತ ನೀವು ಕೊಟ್ರೆ ನಾವು ಎಲ್ಲೋ ಒಂದ್ ಕಡೆ ನಮ್ಮ ಜೀವನನ ನಾವು ಸಾಗಿಸ್ತೀವಿ. ಯಾಕೆ ನೀವು ಅದಕ್ಕೆಲ್ಲ ಅವಕಾಶಗಳು ಕೊಡ್ತಾ ಇಲ್ಲ? ನಾವು ಕಾಲಕ್ಕೂ ಇಡೀ 100-150 ವರ್ಷದಿಂದ ಬರೀ ನಾವು ಭಿಕ್ಷಾಟನೆ ಮಾಡ್ಬೇಕಾ? ನಾವ್ ಅದಕ್ ಮಾತ್ರ ಸೀಮಿತನಾ? ನಮ್ ಕೈಲೆಲ್ಲ ಆಗುತ್ತೆ ಕಣ್ರಿ. ಇವತ್ತು ಇಷ್ಟು ಜನ ಇಲ್ಲಿ ಕೂತಿದ್ದಾರೆ, ಎಲ್ಲರಿಗೂ ಪ್ರತಿ ಒಂದು ಗೊತ್ತಿದೆ. ಎಷ್ಟು ಜನ ಓದಿರೋರು ಇದಾರೆ ಗೊತ್ತಾ ಇದ್ರಲ್ಲಿ? ಎಷ್ಟು ಜನ ಎಜುಕೇಟೆಡ್ಗಳಿದ್ದಾರೆ ಗೊತ್ತಾ? ಅವ್ರಿಗೆಲ್ಲ ಕೆಲಸ ಕೊಡ್ತಾ ಇದ್ದೀರಾ? ಅವ್ರಿಗೆಲ್ಲ ಮನೆಗಳು ಬಾಡಿಗೆ ಸಿಗ್ತಾ ಇದೆಯಾ? ನಮ್ಗೆಲ್ಲ ಏನಾದ್ರು ಒಂದು ಗೌರವ ಅಂತ ಕೊಡ್ತಾ ಇದ್ದೀರಾ? ರೋಡೆಲ್ಲ ಒಂದು ಗಂಡು ಹೋದ್ರೆ ಸಾಮಾನ್ಯವಾಗಿ ನೋಡ್ತೀರಾ, ಒಂದು ಹೆಣ್ಣು ಹೋದ್ರೆ ಸಾಮಾನ್ಯವಾಗಿ ಓಡ್ತೀರಾ. ನಾವೇನಾದ್ರೂ ಎಲ್ಲ ಬಿಚ್ಕೊಂಡು ಏನಾದ್ರು ಓಡಾಡ್ತಾ ಇದ್ದೀವಾ? ನಾವೇನಾದ್ರೂ ಬಟ್ಟೆ ಬಿಚ್ಕೊಂಡು ಓಡಾಡ್ತಾ ಇದ್ದೀವಾ? ಇಲ್ಲ ಅಲ್ವಾ? ನಮ್ಗೂ ಸಮಾನತೆ ಯಾಕೆ ಕೊಡ್ತಾ ಇಲ್ಲ ನೀವು? 100 ಜನ ಓಡ್ಲಿ, ರೋಡಲ್ಲಿ 100 ಜನ ಓಡಾಡ್ಲಿ, ಅವ್ರನ್ನ ಯಾರು ತಿರುಗಿ ನೋಡಲ್ಲ. ಆದ್ರೆ ನಮ್ಮ ಸಮುದಾಯದವ್ರು ಯಾರು ಒಬ್ರು ಹೋಗ್ಲಿ, ಇಡೀ 100 ಜನ ತಿರುಗಿ ನೋಡುತ್ತೆ. ಯಾಕೆ ನೋಡ್ತೀರಾ ಹಂಗೆ? ನಾವೇನ್ ಅಂದ ಇಲ್ವಾ? ಚಂದ ಇಲ್ವಾ? ನಮ್ ಕೈಲಿ ದುಡಿಮೆ ಇಲ್ವಾ? ನಾವೇನು ಮಾಡಕ್ ಆಗಲ್ವಾ? ನಮ್ಮನ್ನ ಯಾಕೆ ಇದೇ ತರ ಮೂಲೆ ಗುಂಪು ಮಾಡ್ತಾ ಇದ್ದೀರಾ? ಈ ಸಮಾಜದಲ್ಲಿ, ಈ ಭಾರತ ದೇಶದಲ್ಲಿ ಎಲ್ಲ ಸಮಾನತರು ಅಂತ ಹೇಳ್ತೀರಾ. ಹೌದು, ಒಪ್ಕೊಳ್ತೀನಿ, ಎಲ್ಲ ಸಮಾನತರು. ಒಂದು ಗಂಡಿಗೆ ಏನ್ ಗೌರವ ಕೊಡ್ಬೇಕು ಕೊಡ್ತೀರಾ, ಒಂದು ಹೆಣ್ಣು ಮಕ್ಕಳಿಗೆ ಏನ್ ಗೌರವ ಕೊಡ್ಬೇಕು ಕೊಡ್ತೀರಾ. ನಮ್ಗಳಿಗೆ ಯಾಕೆ ಕೊಡ್ತಾ ಇಲ್ಲ? ಎಲ್ಲಾ ಕಡೆನೂ ಬೋರ್ಡ್ ಹಾಕ್ತೀರಾ, ಗಂಡ್ ಮಕ್ಳು ಕೆಲ್ಸಕ್ ಬೇಕಿದೆ, ಹೆಣ್ಮಕ್ಳು ಕೆಲ್ಸಕ್ ಬೇಕಿದೆ ಅಂತ. ಯಾರಾದ್ರೂ ಒಬ್ಬರಾದ್ರೂ ಮಂಗಳಮುಖಿರ್ ಕೆಲ್ಸಕ್ ಬೇಕಿದೆ ಅಂತ ಯಾರಾದ್ರೂ ಹಾಕಿದ್ದೀರಾ? ಯಾರಾದ್ರೂ ಹಾಕ್ತೀರಾ? ನಮ್ಗಳಿಗೂ ಅವಕಾಶಗಳು ಕೊಡಿ, ಮನೆ ಕೆಲಸ ಕೊಡಿ, ಮನೆ ಕೆಲಸ ಮಾಡ್ತೀವಿ. ಅಡ್ಗೆ ಕೆಲಸ ಕೊಡಿ, ಅಡ್ಗೆ ಮಾಡ್ತೀವಿ. ಹೌಸ್ ಕೀಪಿಂಗ್ ಕೆಲಸ ಕೊಡಿ, ಮಾಡ್ತೀವಿ. ನಾವ್ ಎಲ್ಲದಕ್ಕೂ ಮಾಡಕ್ ನಾವು ತಯಾರಾಗಿದ್ದೀವಿ. ಆದ್ರೆ ಈ ಸರ್ಕಾರ ನಮ್ಗೆ ಯಾವ ಅವಕಾಶಗಳು ಕೊಡ್ತಾ ಇಲ್ಲ. ನಮ್ಮನ್ ಬರೀ ಮೂಲೆ ಗುಂಪು ಮಾಡ್ತಿದೆ ಅಷ್ಟೇನೆ. ಈಗ ಮಂಜಮ್ಮ ಅಮ್ಮ ಅವ್ರಿಗೆ ಪದ್ಮಶ್ರೀ ಕೊಟ್ಟಿದ್ದಾರೆ. ಹೌದು, ಕೊಟ್ಟಿದ್ದಾರೆ. ಅದರಿಂದ ಏನ್ ಸುಖ ಅವ್ರಿಗೆ? ಅದರಿಂದ ಏನ್ ಗೌರವ ಸಿಕ್ತು? ಇವತ್ತು 4 ವರ್ಷ ಕಷ್ಟಪಟ್ಟು ಈ ರೋಡಲ್ಲಿ ಬೀದಿಲಿ ನಿಂತಿದ್ದಾರೆ. ಈ ಸಮಾಜ ಕೊಡ್ತಾ ಇರೋ ಅದಕ್ಕೆ ಅವ್ರಿಗೆ ಈ ಸಮಾಜ ಕೊಡ್ತಿರೋದು ಸರಿನಾ ಇದು? ಈಗ ನಮ್ ದೊಡ್ಡವರೆಲ್ಲ ಇದ್ದಾರೆ ಇಲ್ಲಿ. ನಮ್ ದೊಡ್ಡವರೆಲ್ಲ ಎಷ್ಟೋ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ, ಎಷ್ಟೋ ಆಶ್ರಮಗಳಿಗೆ ಹೋಗ್ತಾ ಇದ್ದಾರೆ, ಎಷ್ಟೋ ಬಡ ಮಕ್ಕಳಿಗೆ ಹೆಲ್ಪ್ ಮಾಡ್ತಿದ್ದಾರೆ, ಎಷ್ಟೋ ಮದ್ವೆಗಳು ಮಾಡಿದ್ದಾರೆ, ಎಷ್ಟೆಷ್ಟೋ ದೇಶ ಬಿಟ್ಟು ಬಂದವ್ರಿಗೆಲ್ಲ ಇರಕ್ಕೆ ನೆಲೆ ಕೊಟ್ಟಿದ್ದಾರೆ. ಅವ್ರು ಏನ್ ತಪ್ಪು ಮಾಡಿದ್ದಾರೆ?
ನಾವುಗಳು ಏನ್ ತಪ್ಪು ಮಾಡಿದೀವಿ? ಯಾಕೆ ನಮ್ಮನ್ನೇ ಈ ತರ ನೋಡ್ತೀರಾ ನೀವು? ನಾವು ಒಳ್ಳೆ ರೀತಿಲಿ ಬದುಕೋದು ನಿಮ್ಗೆ ಇಷ್ಟ ಇಲ್ವಾ? ಈ ದೊಡ್ಡ ದೊಡ್ಡ ಸ್ಟಾರ್ಗಳ ಮೂವಿಗಳಾದ್ರೆ ಎಲ್ಲಾ ಥಿಯೇಟರ್ಗಳು ಬುಕ್ ಆಗಿರುತ್ತೆ, ಎಲ್ಲಾ ಥಿಯೇಟರ್ಗಳಲ್ಲೂ ಮೂವಿ ಓಡುತ್ತೆ. ನಮ್ಮ ಸಿನಿಮಾ ರಿಲೀಸ್ ಆಗಿ 2 ವಾರ ಆಗ್ತಾ ಬಂತು, ಥಿಯೇಟರ್ಗಳು ಸಿಗ್ತಾ ಇಲ್ಲ. ಥಿಯೇಟರ್ಗಳು ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ ಮೂವಿಗಳನ್ನ ಯಾರು ನೋಡ್ತಾರೆ ಅಂತ ಕೇಳ್ತೀರಾ. ನ್ಯಾಯನ ಇದು? ಅನ್ಯಾಯ ತಾನೇ. ಯಾಕೆ ಅನ್ಯಾಯ ಮಾಡ್ತಿದ್ದೀರಾ? ನಮ್ಮ ಹೊಟ್ಟೆ ಮೇಲೆ ಎಂತ ಕೊಡಿತಾ ಇದ್ದೀರಾ? ನಾವಿನ್ನ ಹೆಂಗ್ ಬದುಕ್ಬೇಕು, ನಾವಿನ್ನ ಹೆಂಗ್ ಬಾಳ್ಬೇಕು, ನಾವಿನ್ನ ಏನ್ ಮಾಡ್ಬೇಕು ಈ ಸಮಾಜಕ್ಕೆ ಹೇಳಿ? ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ ಮನೆಗಳಲ್ಲಿ ನಾವು ಕೂಡ ಒಂದ್ ಅಕ್ಕ ತಂಗಿರು, ಒಂದ್ ಅಮ್ಮ ಅಂತ ತಿಳ್ಕೊಳ್ಳಿ ನಮ್ಮನ್ನ ಭೇದ ಭಾವ ದಯವಿಟ್ಟು ಮಾಡಬೇಡಿ. ನಮಗೆ ಥಿಯೇಟರ್ಗಳು ಕೊಡಿ, ಸರಿನಾ? ಎಲ್ಲರೂ ನೋಡೋಂತ ಮೂವಿಗಳೇ ನಾವು ಮುಂದೆ ಬಂದಿದೀವಿ. ದೊಡ್ಡವರು ಆಲ್ರೆಡಿ ಬೆಳೆದಿದ್ದಾರೆ, ಅವರೆಲ್ಲ ಇನ್ನ ಬೆಳಿಬೇಕಾಗಿರೋದು ಏನು ಇಲ್ಲ. ನಾವು ಬೆಳಿತೀವಿ ಕಣ್ರಿ, ನಮ್ಗೆ ಅವಕಾಶಗಳು ಕೊಡಿ. ಮೊದಲನೇದಾಗಿ ಎಲ್ಲರೂ ಹೇಳ್ತಾರೆ ಚಿತ್ರೋದ್ಯಮ ಅಂದ್ರೆ ಒಂದು ದೊಡ್ಡ ಕುಟುಂಬ ಅಂತ ಹೇಳ್ತಾರೆ. ಇವತ್ತು ನನಗೆ ಬಹಳ ಬೇಜಾರಾಗ್ತಾ ಇದೆ, ಅಷ್ಟು ದೊಡ್ಡ ಕುಟುಂಬದಲ್ಲಿ ಬರೀ ಇಷ್ಟೇ ಜನ ಸೇರಿದಾರಲ್ಲ ಅಂತ. ಯಾಕೆಂತ ಹೇಳಿದ್ರೆ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಸಾಕಷ್ಟು ಸಾಧನೆ ಮಾಡಿದಂಥವ್ರು ಇದ್ದಾರೆ. ಇಲ್ಲಿ ಮಂಗಳಮುಖಿಯವರು ಕೂಡ ಇವತ್ತು ಚಿತ್ರೋದ್ಯಮದ ಒಂದು ಕುಟುಂಬ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕುಟುಂಬಕ್ಕೆ ಸಾಕಷ್ಟು ಜನರ ಸಪೋರ್ಟು, ಬೆಂಬಲ, ಪ್ರೋತ್ಸಾಹ ಸಿಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಅದು ಸಿಗ್ತಾ ಇಲ್ಲ ಅನ್ನೋದು ಬಹಳ ಬೇಜಾರಾಗ್ತಾ ಇದೆ ನನಗೆ. ಈ ಸಿನಿಮಾ ಪ್ರತಿಯೊಬ್ರು ನೋಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರನೋ ಅಥವಾ ನಿಮ್ಮನ್ನ ಖುಷಿ ಪಡಿಸೋದಕ್ಕೋಸ್ಕರನೋ ಈ ಚಿತ್ರವನ್ನ ಮಾಡಿಲ್ಲ, ಅಥವಾ ಹಣ ಮಾಡಬೇಕು ಅನ್ನೋ ಉದ್ದೇಶದಲ್ಲೂ ಈ ಚಿತ್ರವನ್ನ ಮಾಡಿಲ್ಲ. ಪ್ರತಿಯೊಬ್ರು ಮಂಗಳಮುಖಿಯವರು ಎಷ್ಟು ಕಷ್ಟ ಪಡ್ತಾರೆ, ಅವರ ಜೀವನದ ಕಷ್ಟಗಳೇನು, ನೋವೇನು, ದುಃಖ ಏನು, ಅವರು ಮನೆಯಿಂದ ಆಚೆ ಬಂದ ನಂತರ ಅವ್ರು ಎಷ್ಟು ಕಷ್ಟವನ್ನ ಪಡ್ತಾರೆ, ಈ ಸಮಾಜದಲ್ಲಿ ಎಷ್ಟು ಅವಮಾನಗಳನ್ನ ಅನುಭವಿಸ್ತಾರೆ ಅನ್ನೋದ್ರ ಒಂದು ಕಿರುಚು ಅನ್ನೋ ಒಂದು ಚಿತ್ರವನ್ನ ಮಾಡಿರುವಂತದ್ದು ಇದು. ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು, ಬೆಂಬಲ ಕೊಡಬೇಕು. ಬಹಳ ಬೇಜಾರಾಗೋದು ಏನಂತ ಹೇಳಿದ್ರೆ ಎಷ್ಟೋ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿದ್ದಾರೆ ಇವತ್ತು ನಮ್ಮ ಸಮಾಜದಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಅವ್ರೆಲ್ಲರೂ ಬಂದಿಲ್ಲ ಅನ್ನೋದಕ್ಕೆ ನಾನು ಅವ್ರಿಗೆ ಬೇಜಾರು ಮಾಡುವಾಗ ಏನು ಮಾತಾಡ್ತಾ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ಚಿತ್ರಕ್ಕೆ ಪ್ರತಿಯೊಬ್ರು ಬೆಂಬಲ ಸಿಗಬೇಕಾಗಿತ್ತು ಅನ್ನೋದು ನನ್ನ ಮೂಲ ಉದ್ದೇಶ. ಯಾಕೆಂತ ಹೇಳಿದ್ರೆ ಇವರೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಅಕ್ಕ ತಂಗಿ ಇದ್ದಂಗೆ, ಇವ್ರಿಗೂ ಒಂದು ಜೀವನ ಇದೆ, ಇವ್ರಿಗೂ ಒಂದು ಭಾವನೆ ಇದೆ. ಇವರು ನಮ್ಮ ಜೊತೆಲಿ ಹುಟ್ಟಿರೋದ್ರಿಂದ ಇವರು ಕೂಡ ಮನುಷ್ಯರೇ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಇವ್ರಿಗೆ ಸಪೋರ್ಟ್ ಮಾಡಬೇಕು. ಯಾಕೆ ಗೊತ್ತಿಲ್ಲ, ಇವತ್ತು ನಮ್ಮ ಸಮಾಜದಲ್ಲಿ ಈ ಚಿತ್ರಕ್ಕೆ ಅಷ್ಟು ಬೆಂಬಲ ಸಿಗ್ತಾ ಇಲ್ಲ. ಸಾಕಷ್ಟು ಜನ ಹೋರಾಟಗಾರರಿದ್ದೀರಾ, ಸಾಕಷ್ಟು ಜನ ಈ ಸಮಾಜಕ್ಕಾಗಿ ಜೀವನವನ್ನ ಪಣ ಇಟ್ಟು ದುಡಿಯೋರಿದ್ದೀರಾ. ಎಲ್ಲರೂ ಕೂಡ ಈ ಚಿತ್ರಕ್ಕೆ ಒಂದಷ್ಟು ಬೆಂಬಲವನ್ನ ಸೂಚಿಸಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಇವರೆಲ್ಲ ಹೇಳ್ದಾಗೆ ಯಾರು ತುಂಬಾ ಓದಿರೋಂಥವ್ರಲ್ಲ, ಅಥವಾ ಹಣ ಮಾಡಿರೋಂಥವ್ರಲ್ಲ, ಆಸ್ತಿವಂತರಲ್ಲ, ಸ್ಥಿತಿವಂತರಲ್ಲ. ಕಷ್ಟಪಟ್ಟು ಭಿಕ್ಷೆ ಬೇಡಿರೋ ಒಂದೊಂದು ರೂಪಾಯಿನೂ ಉಳಿಸಿ ಸಾಕಷ್ಟು ವರ್ಷಗಳು ಶ್ರಮ ಬಿದ್ದು ಆ ಒಂದು ಚಿತ್ರವನ್ನ ಒಂದಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಈ ಚಿತ್ರ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ನೋಡ್ಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತಾ ಇದ್ದೀನಿ. ಬಹಳ ಬೇಜಾರಾಗುತ್ತೆ, ಅವರೆಲ್ಲ ಒಂದೊಂದು ಮಾತು ಹೇಳ್ತಾ ಇದ್ರೆ ನಮ್ ಕರುಳು ಕಿತ್ಕೊಂಡು ಬರುತ್ತೆ. ಯಾಕೆಂದ್ರೆ ಎತ್ತಿರೋ ತಾಯಿಗೆ ಗೊತ್ತಾಗುತ್ತೆ ಆ ನೋವೇನು, ಆ ಕಷ್ಟ ಏನು ಅಂತ. ಯಾಕೆಂತ ಹೇಳಿದ್ರೆ ಅವರೆಲ್ಲ ತಂದೆ ತಾಯಿ ಪ್ರೀತಿನ ಕಾಣದೇ ಇರೋರು. ತಂದೆ ತಾಯಿ ಭವಿಷ್ಯ ಅವ್ರ ಪ್ರೀತಿ ಸಿಕ್ಕಿದ್ರೆ ಈ ತರ ಭಿಕ್ಷೆ ಬೇಡೋ ಪರಿಸ್ಥಿತಿ ಬರ್ತಿರ್ಲಿಲ್ವ ಈ ಸಮಾಜದಲ್ಲಿ. ತಂದೆ ತಾಯಿ ಪ್ರೀತಿ ಸಿಕ್ಲಿಲ್ಲ ಅವ್ರಿಗೆ, ಸಂಬಂಧಿಕರ ಪ್ರೀತಿ ಸಿಕ್ಲಿಲ್ಲ. ಇವತ್ತು ಕರ್ನಾಟಕದಲ್ಲಿರೋ ಒಬ್ಬೊಬ್ರು ಕೂಡ ನಮ್ಮ ಸಂಬಂಧಿಕರು, ನಮ್ಮ ಅಣ್ಣ ತಮ್ಮ ಬಂಧು ಬಳಗ ಅನ್ನೋ ರೀತಿಯಲ್ಲಿ ಬಂದು ನಮ್ಮ ಹತ್ರ ಭಿಕ್ಷೆ ಬೇಡ್ತಿದ್ದಾರೆ. ಬಹಳ ಬೇಜಾರಾಗತ್ತೆ ಇದನ್ನೆಲ್ಲ ಕೇಳಿಸ್ಕೊಳಕೇನೆ. ಯಾಕೆಂತ ಹೇಳಿದ್ರೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಈ ಸಿನಿಮಾನ ನೋಡಿ ಪ್ರೋತ್ಸಾಹ ಕೊಡಿ. ಅವರಲ್ಲಿರ್ತಕ್ಕಂಥ ಒಂದು ಅದ್ಭುತವಾದಂತ ಕಲೆಗೆ ನಿಮ್ಮೆಲ್ಲರ ಬೆಂಬಲ ಇರ್ಲಿ. ಹಾಗೆ ವಿಶೇಷವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಎಲ್ಲ ಮೇರು ನಟರು ಯಾರೆಲ್ಲ ಇದ್ದೀರಾ, ನಾನು ಯಾರ ಬಗ್ಗೆನೂ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಅಂತೂ ಖಂಡಿತ ಅಲ್ಲ. ದಯವಿಟ್ಟು ಈ ಚಿತ್ರಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ನೀವು ಪ್ರೋತ್ಸಾಹ ಕೊಡಿ. ಕನಿಷ್ಠ ಪಕ್ಷ ಅವರ ಒಂದು ಹೋರಾಟಕ್ಕೆ ನಿಮಗೆ ಜೊತೆ ಸೇರೋದಕ್ಕೆ ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಒಂದೊಂದು ವಿಡಿಯೋ ಮುಖಾಂತರನಾದ್ರೂ ಅವ್ರಿಗೆ ಬೆಂಬಲ ಸೂಚಿಸಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಈ ಚಿತ್ರ ಕರ್ನಾಟಕದಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಸಿಗ್ಲಿ. ನಮ್ಮ ಮಂಜಮ್ಮ ಅವ್ರಿಗೆ, ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಭಾರತೀಯಮ್ಮ ಅವ್ರಿಗೆ, ಇನ್ನೂ ಸಾಕಷ್ಟು ಜನ ಇಲ್ಲಿ ಗಣ್ಯರು ಕೂತಿದ್ದಾರೆ. ಅವರೆಲ್ಲರೂ ಪಾದಗಳಿಗೆ ನಾನು ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಬಂದಿದ್ದೀನಿ ಅಂದ್ರೆ ನಿಮ್ಮನ್ನೆಲ್ಲರನ್ನೂ ಕೂಡ ನಮ್ಮ ಅಕ್ಕ ತಂಗಿ ಅಂತ ಭಾವಿಸಿ ಈ ಒಂದು ಹೋರಾಟಕ್ಕೆ ನಾವು ಕೂಡ ಬಂದಿದ್ದೀವಿ. ಇನ್ನೊಂದಷ್ಟು ಜನ ನಿಮ್ಗೆ ಸಪೋರ್ಟ್ ಮಾಡ್ಲಿ, ಬೆಂಬಲ ಕೊಡ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ನಮಸ್ಕಾರ. ಥ್ಯಾಂಕ್ ಯು. ಇದಕ್ಕೊಂದು ಸಬ್ಸಿಡಿ ಕೊಡಕ್ ಆಗ್ತಿಲ್ವಾ ಸರ್ಕಾರಕ್ಕೆ? ಮಾತಾಡ್ದವರೆಲ್ಲ ಕೆಟ್ಟವರ ಕಾಣ್ತೀವಿ ಸರ್ಕಾರಕ್ಕೆ. ಬಟ್ ಇನ್ನೇನ್ ಮಾಡ್ಬೇಕು? ಕಳ್ತನ, ದರೋಡೆ, ತಲೆ ಹೊಡೆದವ್ರಿಗೆ ಬೆಲೆ ಇಲ್ಲ, ಕಷ್ಟಪಟ್ಟು ಭಿಕ್ಷೆ ಬೇಡದವ್ರಿಗೆ ಬೆಲೆ ಇಲ್ಲ. ಇವ್ರಿಗೆಲ್ಲ ಯಾರಿಗೂ ಕೆಲಸ ಇಲ್ವಾ? ಇಲ್ಲಿ ಬಂದು ಕೂತಿದೀವಿ. ಎಲ್ಲಿ ಹೋಗಿದ್ದಾರೆ ಸ್ಟಾರ್ಗಳು?
ಎಲ್ಲಿ ಹೋಗಿದ್ದಾರೆ ಸ್ಟಾರ್ಗಳು? ಕರ್ನಾಟಕದಲ್ಲಿರೋ ಸ್ಟಾರ್ಗಳೆಲ್ಲ ಎಲ್ಲಿ ಹೋಗಿದ್ದಾರೆ? ಕಾಣೆ ಆಗಿದ್ದಾರೆ ಎಲ್ಲ ಸ್ಟಾರ್ಗಳು. ಯಾರು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೋಡೇ ಇಲ್ವಾ? ನೀವ್ ಯಾರು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಯಾವ ಸ್ಟಾರ್ಗಳು ನೋಡೇ ಇಲ್ವಾ? ನೋಡಿದ್ರು ಏನಕ್ಕೆ? ಸುಮ್ನೆ ನಮ್ದೊಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನೋಡಿದ್ರೆ ಬಂದಿಲ್ಲಿ ನಿಂತ್ಕೋತಿದ್ರಿ. ಪ್ರತಿಯೊಬ್ಬ ಪ್ರಜೆನ ಕರ್ತವ್ಯ ಇದು. ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಯ ಕರ್ತವ್ಯ ನಮ್ ಜೊತೆ ಬಂದು ನಿಂತ್ಕೋಬೇಕು. ಇದು ನಮ್ಮ ವೈಯಕ್ತಿಕವಾಗಿ ನಾವು ಕೇಳ್ತಾ ಇಲ್ಲ ಸ್ವಾಮಿ. ನಾವು ಕೇಳ್ತಾ ಇರೋದು ಇಡೀ ಸಿನಿಮಾಕ್ಕೋಸ್ಕರ. ಈ ಸಿನಿಮಾದಿಂದ ಆದ್ರೂ ಸ್ವಲ್ಪ ಬದಲಾವಣೆ ಆಗ್ಲಿ. ಬದಲಾವಣೆ ಆಗಿದ್ರೆ ಯಾರು ಇಷ್ಟು ಕಷ್ಟ ಪಡ್ತಿರ್ಲಿಲ್ಲ. ಎಲ್ಲಿ ಹೋಯ್ತು ಸುಪ್ರೀಂ ಕೋರ್ಟ್ ತೀರ್ಮಾನ? ಯಾವುದಕ್ಕೂ ಬೆಲೆನೇ ಇಲ್ಲ ಇಲ್ಲಿ. ಎಲ್ಲರೂ ನಾಳೆಯಿಂದ ಭಿಕ್ಷೆ ಬೇಡಿ ರೋಡಲ್ಲಿ ಓಡಾಡಿದ್ರೆ, ಇವತ್ತು ಹೇಳ್ತಿದೀವಲ್ಲ, ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಇವತ್ತಿಗೆ ಏನಾದ್ರೂ ಬೆಲೆ ಕೊಟ್ಟಿಲ್ಲ ಅಂದ್ರೆ ನಾಳೆಯಿಂದ ಎಲ್ಲಾ ಶಾಸಕರು, ಸಚಿವರು, ಸಿಎಂ ಮನೆ ಮುಂದೆನೆ ಹೋಗಿ ಕುತ್ಕೋತೀವಿ. ಇಲ್ಲಿ ಕುತ್ಕೊಂಡಿದ್ ಸಾಕು, ನಾಳೆಯಿಂದ ಅಲ್ಲೇ ಅವ್ರ ಮನೆ ಮುಂದೆನೆ ಕುತ್ಕೋತೀವಿ. ಗೊತ್ತಾ ಇಲ್ವಾ ನಮ್ಗೆ ಯಾರಿಗೂ? ನಿಮಗಿಂತ ಒಂದ್ ಕೈ ಜಾಸ್ತಿನೇ ಇದೀವಿ ಹೊರತು ಕಮ್ಮಿ ಏನಿಲ್ಲ. ನಾವುಗಳು ಸಾಧನೆ ಮಾಡಕ್ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರಾದ್ರೂ ಹೇಳ್ರಿ, ಸಾಧನೆ ಮಾಡ್ತಿದೀವ, ಕಷ್ಟ ಪಡ್ತಾ ಇದೀವ. ಇಲ್ಲಿರೋರೆಲ್ಲ ಏನ್ ಆಕ್ಟರ್ಸ್ಗಳ? ಪ್ರತಿಯೊಬ್ಬರು ಒಂದೊಂದ್ ದಿನಾರು ನಾವುಗಳೇ ಹೀರೋಗಳು. ನಮ್ ಜೀವನದಲ್ಲಿ ನಾವುಗಳೇ ಹೀರೋಯಿನ್ ನಾವುಗಳೇ. ಅವರೆಲ್ಲ ಹೀರೋಗಳು. ಕಷ್ಟಪಟ್ಟು ಅಪ್ಪ ಅಮ್ಮನ ಸಾಕಿ ಎಲ್ಲಾನು ಬಡ್ದು ಭಿಕ್ಷೆ ಬೇಡಿ ಜೀವನ ನಡೆಸ್ತೀವಲ್ಲ, ನಾವುಗಳು ನಿಜವಾದ ಹೀರೋ. ಎಲ್ಲೋ ಕುತ್ಕೊಂಡಿರೋರೆಲ್ಲ ಹೀರೋ ಆಗಕ್ಕಾಗಲ್ಲ. ಇದನ್ನ ಮೀರಿ ಏನಾದ್ರೂ ಸರ್ಕಾರ ಇದಕ್ಕೆ ಸ್ಪಂದಿಸ್ಲಿಲ್ಲ ಅಂದ್ರೆ ನಿಮ್ಗಳ ಮನೆ ಮುಂದೆನೆ ಬಂದು ಕುತ್ಕೋತೀವಿ. ಆಪ್ಷನ್ ಇಲ್ಲ ನಮ್ಗಳಿಗೆ. ಬೆಡ್ಶೀಟ್ ದಿಂಬು ಎಲ್ಲ ತಗೊಂಡ್ ಬಂದು ನಿಮ್ಗಳ ಮನೆ ಮುಂದೆನೆ, ನಾನು ಅಮ್ಮ ಹೆಂಗು ನಮ್ಗೆ ಇರೋಗಳಿಗೆ ಯಾರಿಗೂ ಸ್ವಂತ ಮನೆಗಳಿಲ್ಲ, ನಿಮ್ ಮನೆ ಮುಂದೆನೆ ಒಂದೊಂದು ಚಾಪೆ ದಿಂಬು ಬೆಡ್ಶೀಟ್ ತಂದ್ರೆ ಅಲ್ಲೇ ಮಲ್ಕೋತೀವಿ. ಏನಿಲ್ಲ, ಒಪ್ಗೆನ ನಿಮ್ಗೆಲ್ಲ ಇದಕ್ಕೆ? ಮುಂದಿನ ದಿನ ಇಷ್ಟ ಮಾಡೋಣ, ಹೋಗೋಣ ಸಿಎಂ ಮನೆ ಮುಂದೆ, DCM ಮನೆ ಮುಂದೆ, ಸಚಿವರ ಮುಂದೆ, ಹೀರೋಗಳ ಮನೆ ಮುಂದೆ ಹೋಗಿ ಮಲ್ಗೋಣ. ಇದನ್ನು ಮೀರಿ ಸರ್ಕಾರಕ್ಕೆ ಸ್ವಲ್ಪ ಅದು ಮನಸಾಕ್ಷಿ ತೋರಿಸಿ ದಯವಿಟ್ಟು ಒಂದು ಸುತ್ತೋಲನೆ ಕೊಡಿ. ಒಂದ್ ಸರ್ಕಾರದಲ್ಲಿ ಇನ್ನೂ ಮಾಡಿಲ್ವಾ ಹಿಂದೆ? ನೀವು ಮಾಡಿ ಅದೊಂದು ಇತಿಹಾಸ ಆಗತ್ತೆ. ಇತಿಹಾಸ ಮಾಡ್ಬೇಕು ಅಂದ್ರೆ ಇವ್ರು ಬೇಕು ಅಂತಲ್ಲ, ನೀವುಗಳೇ ಮಾಡಿ ಇತಿಹಾಸ. ಮೆಜೆಸ್ಟಿಕ್ ಅಲ್ಲಿ, ಅದೇ ಬೆಂಗಳೂರಲ್ಲಿ ಇಡೀ ಸಮುದಾಯ ಒಂದು ಸಿನಿಮಾ ಮಾಡ್ತಿದ್ದೀನಿ, ಎತ್ತು ತೋರಿಸ್ರಿ ಎಲ್ಲರೂ. ಏನೋ ತೋರಿಸ್ತಾ ಇಲ್ಲ. ಇದನ್ನ ವೈರಲ್ ಮಾಡ್ರಿ. ಎಲ್ಲ ಒಂದು ಸೆಕ್ಸ್ ವರ್ಕ್ ಮಾಡ್ತಿದ್ರೆ ವೈರಲ್ ಮಾಡ್ತೀರಾ, ಎಲ್ಲ ಒಂದು ಭಿಕ್ಷಾಟನೆ ಮಾಡಿದ್ರೆ ವೈರಲ್ ಮಾಡ್ತೀರಾ. ಇವತ್ತು ಇಡೀ ಸಮುದಾಯ ಒಂದು ಬೀದಿಗೆ ನಿಂತಿದೆ. ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ಪದ್ಮಶ್ರೀ ಪ್ರಶಸ್ತಿ ಪಡೆದಿರೋ ಜ್ಯೋತಿ ಮಂಜಮ್ಮ ಅವರಿದ್ದಾರೆ. ಅದನ್ನ ವೈರಲ್ ಮಾಡಿ. ಏನಕ್ಕೆ ಮಾಡ್ತಿಲ್ಲ ಅಂದ್ರೆ ಕೆಟ್ಟದ್ದು ಮಾತ್ರ ನೀವು ತೋರಿಸ್ತೀರಾ, ಒಳ್ಳೇದು ಯಾವ್ದು ತೋರಿಸಲ್ವಾ? ಒಂದು ಹೀರೋಗಳು, ಒಂದು ಸ್ಟಾರ್ಗಳು ಒಳ್ಳೇದು ಮಾಡಿದ್ರೆ ಅವರಿಗೆ ತೋರಿಸ್ತೀರಾ. ಆದ್ರೆ ನಮ್ಮಂತವ್ರು ಏನೇ ಒಳ್ಳೇದು ಮಾಡೋದು ತೋರಿಸಲ್ಲ. ಆದ್ರೆ ಕೆಟ್ಟದ್ದು ಮಾಡಿದ್ರೆ ಮಾತ್ರ ಜಲ್ದಿ ತೋರಿಸ್ತೀರಾ. ದಯವಿಟ್ಟು ಕೆಟ್ಟದನ್ನ ಹೆಂಗ್ ತೋರಿಸ್ತೀರೋ ಅದೇ ತರ ಒಳ್ಳೇದನ್ನು ತೋರಿಸಿ. ಈ ಸಿನಿಮಾಗೋಸ್ಕರ ನಾವು ಒಂದೊಂದು ಕಷ್ಟಪಟ್ಟಿರೋದು, ಒಂದೊಂದು ದಿನಕ್ಕೂ ಒಂದೊಂದು ಸೀನ್ಗೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ನಮಗೆ ಇರಕ್ ಜಾಗ ಇಲ್ಲ, ಮಲ್ಕೊಳಕ್ ಜಾಗ ಇಲ್ಲ. ಇವತ್ತು ಒಂದು ಶೂಟಿಂಗ್ ಮಾಡ್ತಿದ್ವಿ ಅಂದ್ರೆ ಒಂದು ಮನೆ ಕೇಳಕ್ ಹೋಗ್ತೀವಿ, ಒಂದೆರಡು ದಿನ ಬಾಡಿಗೆ ಕೊಡಿ, ನಾವಿಲ್ಲಿ ಶೂಟಿಂಗ್ ಮಾಡ್ತೀವಿ ಅಂತ. ಬಾಡಿಗೆನೂ ಕೊಡ್ತಾರೆ, ನಾವು ಮನೇಲೂ ಇರ್ತೀವಿ. ಅಶೋಕ್ ಸರ್ ಒಂದು ಬಾಡಿಗೆ ಮನೇನೂ ತಗೊಂತಾರೆ. ಸೊ ಅದರಲ್ಲಿ ನಾವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಅದೇ ಓನರ್ ಏನ್ ಹೇಳ್ತಾರೆ ಗೊತ್ತಾ? ಸರ್ ನೀವು ಮನೆ ಖಾಲಿ ಮಾಡಿ, ಯಾರು ಇಲ್ಲಿ ಬಂದು ಹೋಗೋದ್ರಿಂದ ನಮಗೆ ಡಿಸ್ಟರ್ಬ್ ಆಗ್ತಾ ಇದೆ. ಯಾಕೆ ನಾವು ಮನುಷ್ಯರಲ್ವಾ? ನಿಮ್ಮ ಮನೇಲಿ ಅಕ್ಕ ತಂಗಿರಿದ್ರಲ್ಲ, ನಮ್ಮನ್ನ ಅದೇ ತರ ನೋಡ್ರಿ. ನಾವು ಬಂದ್ರೆ ಏನಕ್ಕೆ ನಿಮ್ಗೆ ಅವಮಾನ ಆಗುತ್ತೆ? ಅಕ್ಕ ಪಕ್ಕದವ್ರು ಏನಕ್ಕೆ ನಿಮ್ಮನ್ನ ಕೇಳಂಗ್ ನೋಡ್ತಾರೆ? ಯಾಕೆ ನಾವೇನಾದ್ರೂ ಅಲ್ಲಿ ಕೆಟ್ಟದ್ ಮಾಡಿದ್ವಾ? ಅಥವಾ ಅಲ್ಲಿ ಏನಾದ್ರು ನಾವು ಕೆಟ್ಟದವ್ರ ರೀತಿ ನಡ್ಕೊಂಡ್ವಾ? ಏನೇನು ನಡ್ಕೊಂಡೇ ಇಲ್ವಲ್ಲ. ಇಷ್ಟು ನೋವು ನಾವು ಈ ಸಿನಿಮಾದಲ್ಲಿ ಕಷ್ಟಪಟ್ಟಿದ್ದೀವಿ.